ಐತಿಹಾಸಿಕ ಧಾರ್ಮಿಕ ಶ್ರೀ ಕ್ಷೇತ್ರವಾದಂತಹ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ನಿರ್ಮಾಣಗೊಂಡಿರುವಂಥದ್ದು. ಇನ್ನು ಆ ಒಂದು ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಆ ಒಂದು ಏನು ಮಂದಿರವನ್ನ ನಿರ್ಮಾಣ ಮಾಡಿರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಶಿಲ್ಪಿ ರತ್ನ ಶಂಕರ ಸ್ಥಪತಿ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ. ಈ ಒಂದು ಮಂದಿರದ ವಿಶೇಷತೆ ಏನು? ಈ ಮಂದಿರದ ವಿಶೇಷತೆ ಅಂದರೆ ಇದು ಪೂರ್ಣ ಕಲ್ಲಲ್ಲಿ ಮಾಡಿರೋದು ಒಂದು ವಿಶೇಷವಾದ ವಿಷಯ. ಆಮೇಲೆ ಇದರಲ್ಲಿ ಎಲ್ಲ ಕೂಡ ಫೌಂಡೇಶನ್ನಲ್ಲಿ ಕೂಡ ಎಲ್ಲಿನ RCC ಕಾಂಕ್ರೀಟ್ ಕಂಬಿ ಅದೆಲ್ಲ ಏನೂ ಹಾಕಿಲ್ಲ, ಪೂರ್ತಿ ಕಲ್ಲಲ್ಲಿ ಮಾಡಿದ್ದೀವಿ. ಆಮೇಲೆ ಕೆಂಪು ಕಲ್ಲಲ್ಲಿ ಗರ್ಭಗೃಹ ಮಾಡಿದ್ದೀವಿ, ಅದು ಕೂಡ ಒಂದು ವಿಶೇಷವಾಗ ಎಲ್ಲಿನೂ ಮಾಡಿಲ್ಲ ನಾವು, ಅವೆಲ್ಲ ಪಾಲಿಷ್ ಮಾಡಿದ್ದೀವಿ. ಆಮೇಲೆ ಈ ಥರ ಇಲ್ಲಿ ಮಂಟಪದಲ್ಲಿ ಭಾಳ ದೊಡ್ಡ ಪಿಲ್ಲರ್ಗಳು ಹಾಕಿದ್ದೀವಿ. ಒಂದೊಂದು ಪಿಲ್ಲರ್ ಕೂಡ ರಾಷ್ಟ್ರನಾಯಿ ಬಂದಾಗ ಒಂದು 70 ಟನ್ಸ್ ಇತ್ತು, ಅದನ್ನು ಈಗ ಕಂಪ್ಲೀಟ್ ಕೆಲಸ ಮಾಡಿದ ಮೇಲೆ ಒಂದು 60% ಮೇಲೆ ಕಲ್ಲು ಕಮ್ಮಿಯಾಗಿ ಒಂದು ಮಾಡಿದ್ದೀವಿ. ಆಮೇಲೆ ಟೋಟಲ್ ಒಂದು ಪಿಲ್ಲರ್ ನೋಡಿದರೆ ಸುಮಾರು 100 ಟನ್ಸ್ವರೆಗೂ ಬರುತ್ತೆ, ಮೇಲೆವರೆಗೂ ಎಲ್ಲ ಮಿಕ್ಸ್ ಮಾಡಿ ಹೇಳಿದ್ರೆ. ಆ ಥರ ದೊಡ್ಡ ಪಿಲ್ಲರ್ಗಳು ಎಲ್ಲಿ ಮಾಡಿಲ್ಲ ನಮ್ಮ ಇಲ್ಲಿ ಈ ಪ್ರದೇಶದಲ್ಲಿ. ಆಮೇಲೆ ಡೋಮ್ ಕೂಡ ಮಾಡಿದ್ದೀವಿ, ಅದು ಕೂಡ ಪೂರ್ತಿ ಕಲ್ಲಲ್ಲಿ ಮಾಡಿದ್ದೀವಿ. ವಿಮಾನ ಗೋಪುರ ಕೂಡ ಈಗ ಒಂದು ಹೊಸ ಕಲ್ಪನೆಯಿಂದ ಶಿಲ್ಪಶಾಸ್ತ್ರ ಅನುಕೂಲವಾಗಿ ಆ ಭೇದಮ್ ಅಂತ ಹೇಳ್ತಾರೆ, ಭಾಳ ಪ್ರೊಜೆಕ್ಷನ್ಸ್ ಎಲ್ಲ ಕೊಟ್ಟು ಆ ವಿಮಾನ ಗೋಪುರ ಮಾಡಿದ್ದೀವಿ. ಮತ್ತು 9 ಚಿಕ್ಕ ಡೋಮ್ಗಳಿದೆ ಮಾಡಿದ್ದೀವಿ. ಇದೆಲ್ಲ ಮಾಡಿ ಪೋರ್ಟಿಕೋಗಳು ಮತ್ತು ಕೆಳಗಡೆ ಈ ದೇವಸ್ಥಾನ ಪೂರ್ತಿ ಕೂಡ ಈ ಆನೆ ಎತ್ಕೊಂಡಿರೋ ಥರ ಆ ಥರ ಆನೆಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಕೆಳಗಡೆ ಒಂದು ಈ ಕೊನಾರ್ಕಲ್ಲಿರೋ ಚಕ್ರ ಇದೆ, ಆ ಥರ ಚಕ್ರಗಳಲ್ಲೆಲ್ಲ ಮಾಡಿ ಅದ್ರ ಒಳಗಡೆ ಕೂಡ ಅದ್ರ ಜೊತೆ ಕೂಡ ಈ ಆನೆಗಳೆಲ್ಲ ಮಾಡಿ. ಆಮೇಲೆ ಆನೆಗಳು ಭಾಳ ವಿಶೇಷ ನಮ್ಮ ಇದರಲ್ಲಿ, ಅದರಿಂದ ಎಲ್ಲ ಆನೆಗಳು ಮಾಡಿದ್ದೀವಿ, ಹಂಸಪಕ್ಷಿಗಳು ಮಾಡಿದ್ದೀವಿ, ಆಮೇಲೆ ಸಿಂಹಗಳು ಮಾಡಿದ್ದೀವಿ. ಮತ್ತು ಮುಂದೆ ಪೋರ್ಟಿಕೋದಲ್ಲಿ ಯಾಳಿ ಪಿಲ್ಲರ್ ಅಂತ ಅದನ್ನು ಈ ನಾಯಕರ ಟೈಮಲ್ಲಿ ಹಂಪಿಯಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ, ಆ ಥರ ಎಲ್ಲ ಮಾಡಿದ್ದೀವಿ. ಯಾವ ಶೈಲಿಯಲ್ಲಿ ಈ ಒಂದು ಮಂದಿರ ನಿರ್ಮಾಣ? ಎಲ್ಲ ಶೈಲಿಗಳು ಮಿಕ್ಸ್ ಮಾಡಿಯೇ ಮಾಡಿರೋದು. ಈಗ ಎಲ್ಲ ಶೈಲಿ ಅಂಥದ್ದು ನೀವು ಹೇಳೋದ್ರಲ್ಲೇ ಗೊತ್ತಾಗುತ್ತೆ. ಅದು ಶೈಲಿ ಅಂದರೆ ಒಬ್ಬರ ಆಚರಣೆ, ಆದರೆ ಇದನ್ನು ಶಿಲ್ಪಶಾಸ್ತ್ರ ಅದಾದ ಬೇಸಿಕ್ ಆಗಿರೋದು ಶಿಲ್ಪಶಾಸ್ತ್ರ. ಆ ಶಿಲ್ಪಶಾಸ್ತ್ರ ಎಲ್ಲ ಕಡೆಯೂ ಒಂದೇ. ಒಬ್ಬೊಬ್ಬ ಕಾಲದಲ್ಲಿ ಒಂದೊಂದು ರಾಜ ಒಂದೊಂದು ಥರ ಮಾಡಿದ್ದಾರೆ, ಅದನ್ನೆಲ್ಲ ಸೇರಿಸ್ಕೊಂಡು ನಾವು ಇದನ್ನು ಮಾಡಿದ್ದೀವಿ ದೇವಸ್ಥಾನ. ಅಂದ್ರೆ ಚೋಳರು, ಹೊಯ್ಸಳರು, ಚಾಳುಕ್ಯರು, ಗಂಗರ ಸಮಾಗಮ ಒಟ್ಟಾರೆ ಈ ಮಂದಿರ ಒಟ್ಟಾಗಿದೆ. ಹೌದು. ಮತ್ತೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು. ದ್ರಾವಿಡ ಶೈಲಿ ಅಂತ ಹೇಳಕ್ಕಾಗಲ್ಲ, ಎಲ್ಲ ಸೇರಿ ಮಿಕ್ಸ್ ಮಾಡಿರೋದು. ಮತ್ತೆ ಎಷ್ಟು ವೆಚ್ಚ ತಗಲುತ್ತು ಗುರುಗಳೇ ಈ ಒಂದು ಮಂದಿರ ನಿರ್ಮಾಣ? ಅದನ್ನು ಒಂದು 50 ಕೋಟಿ ಮೇಲೆ ಆಗಿಬಾರ್ದು. ಆದರೆ ಇನ್ನೂ ಈ ಕೆಲಸ ಜಾಸ್ತಿ ಎಷ್ಟಂದರೆ ಇದು ಎಲ್ಲ ನಮಗೆಲ್ಲ ಕರೆಕ್ಟಾಗಿ ಮಾಹಿತಿ ನನಗೆ ಗೊತ್ತಿಲ್ಲ, ಅದು ಗುರುಗಳಿಗೆ ಗೊತ್ತಿರುತ್ತೆ, ಮಠಕ್ಕೆ ಗೊತ್ತಿರುತ್ತದೆ. ಅದರಿಂದ ಸುಮಾರು 50 ಮೇಲೇ ಆಗಿರ್ಬೋದು. ಎಷ್ಟು ವರ್ಷ ತಗೊಂಡ್ರಿ ಗುರುಗಳೇ ಈ ಒಂದು ಮಂದಿರನ? ಅದು ಫೌಂಡೇಶನ್ ಮಾಡೋಕ್ಕೆ ಒಂದು 3 ವರ್ಷ 4 ವರ್ಷ ಮೇಲಾಯಿತು, ಪೂರ್ತಿ ಕಲ್ಲಲ್ಲೇ ಮಾಡಿರೋದು. ಆಮೇಲೆ ದೇವಸ್ಥಾನ ಮೇಲೆ ಕಡೆ 3.5 ವರ್ಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಈ ಅಬೌವ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಒಂದು 3.5 ವರ್ಷದಲ್ಲಿ ಮಾಡಿದ್ವಿ. ಮತ್ತು ಶಿಲ್ಪಿಗಳು ಎಷ್ಟು ಜನ ಅಂದರೆ ಎಲ್ಲರೂ ಕೂಡ ಸೇರಿ ಎಷ್ಟು ಜನ ಆಗ್ಬೋದು? ನಮ್ಮ ಹತ್ರ ಇದು ಹೊಸಕೋಟೆಯಲ್ಲಿ ಶ್ರೀ ಶಂಕರ ಶಿಲ್ಪಶಾಲಾ ಅಂತ ನಮ್ಮದು ಶಿಲ್ಪಶಾಲೆ ಇದೆ. ಅಲ್ಲಿ ಇದೆಲ್ಲ ಕೆತ್ತನೆ ಕೆಲಸಗಳೆಲ್ಲ ಅಲ್ಲಿ ಮಾಡಿರೋದು. ಅಲ್ಲಿ ಮಾಡಿ ಇಲ್ಲಿ ತಂದು ಅಲ್ಲಿ ಒಂದು 100-200 ಜನವರೆಗೂ ಕೆಲಸ ಮಾಡಿದರು. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ಒಂದು 20 ಜನ ಒಳಗಡೆ, 20ರಿಂದ 50 ಜನ, ಒಂದೊಂದು ಸಾರಿ 50 ಹೆಚ್ಚಾಗಿ ಜನ ಇಟ್ಕೊಂಡು ಇದನ್ನೆಲ್ಲ ಫಿಕ್ಸಿಂಗ್ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ ಈ ಕ್ರೇನು ಮತ್ತು ಇದೆಲ್ಲ ಕಟ್ಟಿಂಗ್ ಮಿಷಿನ್ಸ್ ಇದೆಲ್ಲ ಇರೋದ್ರಿಂದ ಇಷ್ಟು ಬೇಗ ಆಗಿದೆ ಆ್ಯಕ್ಚುಲಿ. ಇಲ್ಲಾಂದರೆ ಇಷ್ಟು ದೊಡ್ಡದು ಮಾಡೋದಕ್ಕೆ 3.5-4 ವರ್ಷದಲ್ಲೆಲ್ಲ ಮಾಡೋಕ್ಕಾಗಲ್ಲ, ಮ್ಯಾನ್ಯುವಲ್ ಆಗಿ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಜನ ಬೇಕಾಗತ್ತೆ. ಫೌಂಡೇಶನ್ ಹಾಕಿ ಇಲ್ಲಿವರೆಗೂ 10 ವರ್ಷ ಆಗಿದೆ. ಹೌದು. ಮತ್ತೆ ಗುರುಗಳು ಇಲ್ಲಿ ಸ್ವಾಮೀಜಿ ಅವರು ಏನಾದರೂ ಇದೇ ರೀತಿ ಬರಬೇಕು ಮಂದಿರ ಅಂತ ಹೇಳಿರುವಂಥದ್ದು, ಆ ಥರ ಅವರು ಕಲ್ಪನೆ ಹೇಳಿದಿರಲ್ಲ, ಅವರು ನಿಮಗೆ ಭೇಟಿ ಕೊಟ್ಟಾಗ ಅವರು ಹೇಳಿದಾರಲ್ಲ, ಅದು 3 ಅನ್ನಮಯ 5 ಕೋಶಗಳು ಅದೆಲ್ಲ ಆ ಥರ ಅವ್ರ ಕಲ್ಪನೆ ಆ ಥರ ಇತ್ತು. ಅದಕ್ಕೆ ರೂಪ ಕೊಟ್ಟಿದ್ವಿ ನಾವು ಅಷ್ಟೇ. ಆದರೆ ಇದನ್ನು ಕಾನ್ಸೆಪ್ಟ್ ಎಲ್ಲ ಅವ್ರದ್ದೇ.
ಅವ್ರು ಹೇಳದಂತ ಸಂದರ್ಭದಲ್ಲಿ ಪರಿಕಲ್ಪನೆಯಲ್ಲಿ ಇರಬೇಕು ಅಂತ ಅಂದಾಗ ನಿಮ್ಗೆ ಯಾವ ರೀತಿ ಕಲ್ಪನೆ ಮಾಡ್ಕೊಂಡ್ರಿ ಅಂತ? ಅವರು ಹೇಳಿದ ತಕ್ಷಣ ನಮಗೆ ಏನಾಗುತ್ತೆ ಅಂದರೆ ನಾವು ಒಳಗಡೆನೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಈಗ ನೀವು ಒಂದು ಮಾಡಬೇಕು ಅಂತ ಹೇಳಿದ್ರೆ ಆವಾಗಲೇ ನಮ್ಮ ಒಳಗಡೆ ಈಗ ಇಷ್ಟು ದೊಡ್ಡ 100 ಫೀಟ್ ಮಂಟಪ ಬೇಕಾದರೆ ಕಲ್ಪನೆ ಮಾಡ್ತೀವಿ. ಅದನ್ನು ಚಿತ್ರ ರೂಪದಲ್ಲಿ ಬರೆಯೋಕ್ಕೆ ಬರುತ್ತೆ. ಆದರೆ ಅವರು ಅದು ಎಲ್ಲ ಅವರು ಆ ಕಲ್ಪನೆ ಅದು ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಇದು ಇಲ್ಲ ನಮಗೆ ಇನ್ನೂ ಬೇರೆ ಥರ ಬೇಕು ಅದು ಮತ್ತೆ ಇನ್ನೊಂದು ಸಾರಿ ಮಾಡ್ತೀವಿ. ಆ ಥರ ಮಾಡಿ ಅವರು ಏನು ಆಸೆ ಪಟ್ಟಿದ್ರು ಆ ಥರ ಮಾಡಿಸ್ಕೊಟ್ಟಿದ್ರು. ಮತ್ತೆ ಅಳತೆ ಮಂದಿರ ಅಳತೆ ಎಷ್ಟು? ಅಳತೆ ಇದು 120 ಅಡಿ ಅನ್ನೋ ಲೆಂತ್ ಇದೆ, 90 ಅಡಿ ಅಗಲ ಇದೆ. ಮತ್ತು ಈಗ ಮತ್ತೆ ಒಂದು ಪ್ರಾಕಾರ ಎಕ್ಸ್ಟ್ರಾ ಮಾಡಿದ್ದೀವಿ. ಈಗ ಅದೆಲ್ಲ ಸೇರ್ಕೊಂಡ್ಬಿಟ್ರೆ 100 ಅಡಿ ಮೇಲೇ ಇದೆ. ನೀವು ಗುರುಗಳೇ ಬಹಳಷ್ಟು ಮಂದಿರಗಳನ್ನ ನಿರ್ಮಾಣ ಮಾಡಿದಿರಿ, ದೇಶ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ಮಾಡಿದಿರಿ. ಈ ಒಂದು ವಿಶೇಷತೆಯನ್ನು ಹೇಳೋದಾದ್ರೆ ಈ ಒಂದು ಮಂದಿರದ ಎಷ್ಟು ನಿಮಗೆ ಚಾಲೆಂಜ್? ಇಲ್ಲ ಅದೆಲ್ಲ ನಾವು ರೆಗ್ಯುಲರ್ ಆಗಿ ಒಂದು ದೇವಸ್ಥಾನ ಮಾಡ್ತೀವಿ ಅಂದರೆ ಅದೆಲ್ಲ ನಮಗೆ ಗರ್ಭಗೃಹ, ಅರ್ಧಮಂಟಪ, ಮಹಾಮಂಟಪ, ಪ್ರಾಕಾರ ಇದೆಲ್ಲ ಒಂದೇ ಥರನೇ ಬರುತ್ತೆ. ಅದರಿಂದ ನಾವು ಅದು ಈಸಿಯಾಗಿ ಮಾಡಿಬಿಡ್ತೀವಿ. ಇದು ಆ ಥರ ಇಲ್ಲ, ಇದು ಒಂದು ಚಾಲೆಂಜಿಂಗ್. ನಮ್ಮ ಕಲ್ಪನೆ ನಮ್ಮ ಮೈಂಡ್ ಭಾಳ ಇದರಲ್ಲಿ ಇನ್ವಾಲ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ಹೊಸದಾಗಿ ಆ ಹಳೇ ಕಾಲದ ಶಿಲ್ಪವನ್ನು ಇಟ್ಕೊಂಡು ಹೊಸ ಶೈಲಿಯಲ್ಲಿ ಇದನ್ನು ಮಾಡಿದ್ವಿ ದೇವಸ್ಥಾನ. ಅದರಿಂದ ಇದು ಚಾಲೆಂಜಿಂಗ್ ಕೆಲಸ. ಬೆಳಗಾವಿ ಸುವರ್ಣಸೌಧ ಕೂಡ ಮಾಡಿ ಅದು ಕಲ್ಲಿನ ಕೆಲಸ ಪೂರ್ತಿ ನಾವೇ ಮಾಡಿರೋದು. ಈಗ ಇಷ್ಟೆಲ್ಲ ಮಾಡಿದಿರಿ. ಈ ಒಂದು ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಪ್ರಧಾನಿ ಅವರು, ಎಷ್ಟು ಖುಷಿ ಆಗುತ್ತೆ ಸರ್? ಅದು ನಮ್ಮ ಮಾತಕ್ಕೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಇದು ಅವ್ರು ಬರ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಬೇರೆ ನಮ್ಮ ದೇಶಕ್ಕೆ ಅವರೇ ತಾನೇ ಪ್ರಧಾನವಾಗಿರೋರು. ಅವರೇ ಅದಕ್ಕಿಂತ ಮೇಲೆ ಯಾರು ಬಂದು ಇದನ್ನು ನಮಗೆ ಸಂತೋಷವಾಗಬೇಕಾದ್ರೆ ಅದೇ ದೊಡ್ಡ ವಿಷಯ. ಅವರು ಬರೋದೇ ದೊಡ್ಡ ವಿಷಯ. ಮಂದಿರ ನಿರ್ಮಾಣ ಪ್ರಾರಂಭ ಮಾಡಿದಾಗ ಅನ್ಕೊಂಡಿದ್ರ ಪ್ರಧಾನಿ ಅವರು ಮಾಡಬಹುದು ಅಂತ? ಆದರೆ ಗುರುಗಳು ಹೇಳ್ತಾ ಇದ್ರು. ಆದರೆ ನಮಗೇನು ಅದು ಇದು ಈಗ ನಾವು ಮಾಡಿಲ್ಲ. ನಾವು ಗುರುಗಳಿಗೆ ಮಾಡಬೇಕು ಸೇವೆ ಥರನೇ ಮಾಡಿದ್ದೇವೆ. ಮತ್ತು ಇದರಲ್ಲಿ ಈ ದೇವಸ್ಥಾನವೆಲ್ಲ ಸಪತಿಯಾಗಿ ನಾನು ಇದ್ದು ಮಾಡಿದರೆ ಇದಕ್ಕೆ ಪ್ರಧಾನವಾಗಿ ಇಲ್ಲಿ ಇಂಜಿನಿಯರ್ ಒಬ್ಬರು ಶಿವಕುಮಾರ್ ಅಂತ ಇದ್ದಾರೆ. ಅವರು ಕೂಡ ಭಾಳ ಇದರಲ್ಲಿ ಇನ್ವಾಲ್ವ್ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅವರು ಕೂಡ ಅವರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದೇವಸ್ಥಾನದಲ್ಲಿ 3 ಆಲಯಗಳ ನಿರ್ಮಾಣ ಈ ಒಂದು ಮಂದಿರದ ಒಳಗಡೆ ಇಲ್ಲ 3 ಆಲಯಗಳಿಲ್ಲ. ಅದು ಒಂದೊಂದು ಪ್ರಾಕಾರ ಒಂದೊಂದು ವಿಶೇಷವಾಗಿ ಅವರು ಹೇಳಿರೋದು. ಆ ಅನ್ನಮಯ ಮನೋಮಯ ಅಂತೆಲ್ಲ ಹೇಳಿದಾರಲ್ಲ, ಅದೆಲ್ಲ ಒಂದೊಂದು ಕಲ್ಪನೆ ಅವರು ಮಾಡಿದ್ದಾರೆ. ಆ ಥರ ಒಂದೇ ಗರ್ಭ ದೇವಸ್ಥಾನ, ಇದೆಲ್ಲ ಪೂರ್ತಿ ಒಂದೇ ದೇವಸ್ಥಾನ. ಇದಿಷ್ಟು ಆದಿಚುಂಚನಗಿರಿ ಮಠದ ಶ್ರೀ ಗುರು ಭೈರವೈಕ್ಯ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಶಿಲ್ಪಿ ಶಂಕರ ಸ್ಥಪತಿ ಅವರು ಹೇಳ್ತಾ ಇರುವಂತಹ ಮಾತು. ಬಹಳಷ್ಟು ಖುಷಿ ಆಗ್ತಾ ಇದೆ. 6-7 ವರ್ಷಗಳ ಶ್ರಮದ ಒಂದು ಪರಿಶ್ರಮದಿಂದ ಈ ಒಂದು ಮಂದಿರ ನಿರ್ಮಾಣ ಆಗಿದೆ. ಸ್ವಾಮೀಜಿಯವರು ಕೊಟ್ಟಂತಹ ಒಂದು ಕಲ್ಪನೆಯಲ್ಲೇ ನಾವು ಈ ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ಮಾತುಗಳನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.